ನಮ್ಮ ಮನೆಯಲ್ಲಿ ನಮ್ಮ ಬೀರೋದಿಂದ ತೆಗೆದು 100 ರೂಪಾಯಿ ದಕ್ಷಿಣೆಯನ್ನು ನನ್ನ ಕೈಗೆ ಕೊಟ್ಟು ನಾನು ಕೃಷ್ಣ ನನಗೆ ಕೃಷ್ಣಾರ್ಪಣ ಅಂತ ಯಾರಾದ್ರೂ ಹೇಳಿದ್ರೆ ನಾ ಏನಂತೀನಿ, ನನ್ನದನ್ನ ನನಗೆ ಕೊಟ್ಟು ನೀ ಏನ್ ಕೃಷ್ಣಾರ್ಪಣ ಅನ್ನೋದು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಆದರೆ ದೇವ್ರು ಹಾಗಲ್ಲ, ಮಹಾಕರುಣಾ ಸಮುದ್ರ. ಅವನು ಕೊಟ್ಟಂತಹ ನೀರನ್ನ, ಅವನು ಕೊಟ್ಟಂತಹ ಹಣ್ಣುಗಳನ್ನ, ಅವನು ಕೊಟ್ಟಂತಹ ಹೂವುಗಳನ್ನ ಅವನಿಗೆ ಅರ್ಪಿಸಿ ಕೃಷ್ಣಾರ್ಪಣ ಅಂತಂದ್ರೆ ಸಂತೋಷ ಪಡ್ತಾನೆ ಅವನು. ಎಂತಹ ವಿಚಿತ್ರ ನೋಡ್ರಿ, ಇಷ್ಟು ಕಾರುಣ್ಯ ಭಗವಂತನದ್ದು. ಹೀಗಾಗಿ ನಿನಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ನೀ ಏನು ಯೂಸ್ ಮಾಡ್ಕೊಂಡು, ನೀ ಏನು ಯುಟಿಲೈಸ್ ಮಾಡ್ಕೊಂಡು ಅಂತ ದೇವರು ಕೇಳಿದರೆ ನಮ್ಮಲ್ಲಿ ಉತ್ತರ ಇರಬೇಕು. ಹೀಗಾಗಿ ದೇವರು ಕೊಟ್ಟಿದ್ದನ್ನೇ ನಾವು ದೇವರಿಗೆ ಕೊಡ್ತಾ ಇದ್ದೇವೆ. ನಾವು ಬಹಳಷ್ಟು ದೇವರ ಪೂಜೆ ಮಾಡ್ತೀನಿ, ನಾನು ಇಷ್ಟು ವೈಭವದಿಂದ ಮಾಡ್ತೇನೆ. ಕೆಲವೊಬ್ಬರಿಗೆ ಹೀಗೂ ಒಂದು ಯೋಚನೆ ಉಂಟು, ಹೀಗೆ ಒಂದು ಥಾಟ್ ಪ್ರಾಸೆಸ್ ಉಂಟು. ಯಾರು ಮಾಡ್ತಾರೆ ಇಷ್ಟೆಲ್ಲ ಪೂಜೆ? ಯಾರು ಮಾಡೋದಿಲ್ಲ, ನನ್ನನ್ನು ಬಿಟ್ಟರೆ ನಿಂಗೆ ನೀರು ಹಾಕೋರು ಯಾರಿದ್ದಾರೆ ನಿತ್ಯ ಅಂತ. ಹಾಗಲ್ಲ, ಎಲ್ಲವನ್ನೂ ಕೊಟ್ಟವನು ದೇವರು. ಗಾಳಿಯನ್ನ ಕೊಟ್ಟಿದ್ದಾನೆ, ನೀರನ್ನ ಕೊಟ್ಟಿದ್ದಾನೆ, ತುಳಸಿಯನ್ನ ಕೊಟ್ಟಿದ್ದಾನೆ, ಹಣ್ಣನ್ನ ಕೊಟ್ಟಿದ್ದಾನೆ, ಹಾಲನ್ನ ಕೊಟ್ಟಿದ್ದಾನೆ. ನಾವು ಏನು ಇವತ್ತು ದೇವರ ಪೂಜೆಗೆ ಅಂತ ಉಪಯೋಗ ಮಾಡ್ತಾ ಇದ್ದೇವೆ, ಅದು ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಮತ್ತೆ ಬೆಲ್ಲ, ಪಂಚಾಮೃತ ಅಭಿಷೇಕಕ್ಕೆ, ದೇವರ ಪೂಜೆಗೆ ನೀರು, ತುಳಸಿಗಳು, ಮತ್ತೆ ತುಳಸಿ ವಿವಿಧವಾದಂತಹ ಹಣ್ಣುಗಳು, ಹೂವುಗಳು, ದೇವರಿಗೆ ನಾವು ಏನೇನು ಅರ್ಪಣೆ ಮಾಡ್ತೇವೆ ಯಾವುದನ್ನು ನಾವು ಕ್ರಿಯೇಟ್ ಮಾಡಿದ್ದಲ್ಲ, ನಾವು ಸೃಷ್ಟಿ ಮಾಡಿದ್ದಲ್ಲ. ಅವನು ಸೃಷ್ಟಿ ಮಾಡಿದ, ಅವನೇ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅವನು ಕೊಟ್ಟಿದ್ದನ್ನ ಅವನಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಇದು ಬಹಳ ವಿಚಿತ್ರ.